ಹತ್ರ ನೀವು ಕಟ್ಕೊಳ್ಳೋ ಟ್ಯಾಕ್ಸ್ ನೀವೇ ಕಟ್ಕೊಳ್ತೀರಾ? ನಾವು ಕಟ್ಟೋ ಟ್ಯಾಕ್ಸ್ ಸರ್. ನಿಮ್ಮ ಮಕ್ಕಳನ್ನು ಪ್ರೈವೇಟ್ ಸ್ಕೂಲ್ ಓದಿಸ್ತೀವಿ, ನಮ್ಮ ಮಕ್ಕಳು ಗೌರ್ಮೆಂಟ್ ಸ್ಕೂಲ್ ಓದಿಸ್ತೇವೆ, ಗೊತ್ತಿದೆಯಾ? ಅಲ್ಲ, ನೀವು ಅದ್ರ ರೂಲ್ಸ್ ನೀವು ಹೇಳೋದು ಒಬ್ಬ ಸರ್. ಹೌದು ಸರ್, ನಮ್ದು ಪಬ್ಲಿಕ್ ಗುಮಾಸ್ತರು ನೀವು. ಹೌದು ಸರ್, ನಾನು ಪಬ್ಲಿಕ್, ನಮ್ ಗುಮಾಸ್ತರು ಪಬ್ಲಿಕ್ ಗುಮಾಸ್ತರು ನೀವು. ಸರ್ ಕರೆಕ್ಟ್ ಮಾತಾಡ್ತೀನಿ, ರೆಕಾರ್ಡ್ ಆಗ್ತಿದೆ, ತಗೊಳ್ಳಿ, ಎಲ್ಲ ವಿಡಿಯೋ ಮಾಡೋದು. ಅಲ್ಲ ಸರ್, ನೀವು ಹೇಳ್ತಿದ್ರ ಪಬ್ಲಿಕ್ ಗುಮಾಸ್ತರು ಸರ್ ನೀವು. ಪಬ್ಲಿಕ್ ಗುಮಾಸ್ತರು ಪಬ್ಲಿಕ್ ಪೇಮೆಂಟ್ ಮಾಡ್ತೀರಿ ನೀವು. ಸರ್ ಒಂದ್ ನಿಮಿಷ, ನೀವು ಪೇಮೆಂಟ್ ಮಾಡ್ಕೊಳ್ಬೇಕಾದ್ರೆ ನೀವು 500 ರೂಪಾಯಿ ಫೈನ್ ಹಾಕ್ಬೇಕಾದ್ರೆ ನಿಮ್ಮ ಹತ್ರ ಸಿಸಿ ಕ್ಯಾಮ್ರಾ ಇರ್ಬೇಕು, ನಿಮ್ಮ ಹತ್ರ ಕ್ಯಾಮ್ರಾ ಇರ್ಬೇಕು ಸರ್. ಕ್ಯಾಮ್ರಾ ಹಾಕಿಟ್ಕೊಳ್ಳಿ ನೀವು, ಕ್ಯಾಮ್ರಾ ಇಟ್ಕೋಬೇಕು ನೀವು. ನಿಮ್ ರೂಲ್ಸ್ ಇದೆಯಾ? ಮತ್ತೆ ರೂಲ್ಸ್ ಉಲ್ಲಂಘನೆ ಮಾಡ್ತಿರಲ್ಲ, ನೀವೇ ರೂಲ್ಸ್ ಮಾಡ್ತಿಲ್ಲ, ಮತ್ತೆ ಅವ್ರಿಗೆ ಕೇಳ್ತೀರಿ ರೂಲ್ಸ್ ನೀವು. ನೀವು ಬ್ರೇಕ್ ಮಾಡಿದ್ರಲ್ವ? ಈಗ ನಿಮ್ಮ ಕ್ಯಾಮ್ರಾ ಇದೆಯಾ? ಇಟ್ಕೋಬೇಕಲ್ಲ, ನಿಮ್ಗೆ ರೂಲ್ಸ್ ಇಲ್ವಾ? ಅಲ್ಲ, ನಿಮ್ಗೆ ಹೇಳಿಲ್ವಾ ಸರ್? ನಿಮ್ಗೆ ನೀವು ಗುಮಾಸ್ತರ ಸರ್, ನೀವು ಪಬ್ಲಿಕ್ ಗುಮಾಸ್ತರ ನೀವು. ಅದನ್ನ ಇಲ್ಲ ಅಂತ ಯಾಕೆ ಹೇಳ್ತೀರಿ ನೀವು? ನಿಮ್ಗೆ ಡಬಲ್ ಸ್ಟಾರ್ ಇದೆ. ನಮ್ ಮಾತಾಡೋದ ಕರೆಕ್ಟ್ ಮಾತಾಡ್ತೀವಿ, ಕೇಸ್ ಮಾಡಿ ಸರ್, ನನ್ನ ಮೇಲೆ ಕೇಸ್ ಮತ್ತೆ ಹೇಳ್ತೀರಲ್ಲ ನೀವು ಪಬ್ಲಿಕ್ ಗುಮಾಸ್ತರು ನೀವು. ಸರ್ ತಮಗೆ ನಾನು ಏನ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ, ತಾವು ಒಂದು ದುಡ್ಡು ಹಾಕ್ಬೇಕಾದ್ರೆ, ಫೈನ್ ಹಾಕ್ಬೇಕಾದ್ರೆ ತಮಗೆ ಸಿಸಿ ಕ್ಯಾಮ್ರಾ, ತಾವು ಒಂದು ಜವಾಬ್ದಾರಿ ಮನುಷ್ಯರು, ತಾವು ಸಿಸಿ ಕ್ಯಾಮ್ರಾ ಇಟ್ಟಿಲ್ಲ ಒಂದು. ಆಮೇಲೆ ಫೈನ್ ಹಾಕ್ಬೇಕಾದ್ರೆ ನೀವು ಇಲ್ಲಿ ಕಟ್ಸ್ಕೊಳಂಗಿಲ್ಲ ದುಡ್ಡನ್ನ. ಕೋರ್ಟಿಗೆ ಹೋಗ್ಬೇಕಂತ ಅವ್ನು ಕ್ಯಾಮ್ರಾ ಹೊಡೆದು ಹಾಕ್ರಿ ಆನ್ಲೈನ್ಗೆ ಓಪನ್ ಆಗುತ್ತೆ. ಮಾಡ್ಬೇಕು ಸರ್, ಸರ್ ಮಾಡ್ಬೇಕದು. 2018 ಇಂಪ್ಲಿಮೆಂಟ್ ಆಗಿರೋದು ಇವತ್ತಲ್ಲ ಸರ್. ರೂಲ್ ಬಂದಿದೆ ಸರ್, ನಮಗೆ ಗೊತ್ತಿದೆ. ರೈತರಿಗೆ ಹೆಲ್ಪ್ ಮಾಡಿ ಅಷ್ಟೇ, ರೂಲ್ ಮಾಡ್ಬೇಕು ನೀವು. ನಾವೆಂತಿಲ್ಲ, ನಮ್ದು ಯಾವ ಭಾಗದಲ್ಲಿ ಪಬ್ಲಿಕ್ ಗುಮಾಸ್ತ ಅಂದ್ರೆ ನಾನು ಅಷ್ಟೇ ನಿಮ್ಮನ್ನೇನು ಕೆಡ್ದ ಸರ್. ಗುಮಾಸ್ತ ಅಂದ್ರೆ ಏನ್ ಗೊತ್ತಾ? ಜವಾಬ್ದಾರಿ ಎತ್ತುವಾದ ಮನೆ ಓನರ್ ಅಂತಾರೆ ಅವನ್ನ ಗುಮಾಸ್ತ. ಹೌದು ಸರ್. ಸರ್ ಒಂದ್ ವಿಷಯ ಕೇಳಿ, ನಮ್ಮ ಇದಕ್ಕೆ ನಾವೇನು ಹೌದು ಸರ್, ಸಾರ್ವಜನಿಕ ಗುಮಾಸ್ತ ಅಂದ್ರೆ ಅದೇ ಸೇವಕ, ಗುಮಾಸ್ತ ಅಂದ್ರೆ ಅದೇ ಗುಮಾಸ್ತ ಮಿನಿ ಸೇವಕ. ಹೌದು ಸರ್, ಪಬ್ಲಿಕ್ ಸರ್ವೆಂಟ್ ಜವಾಬ್ದಾರಿ ಇರ್ಬೇಕು ಸರ್. ರೈತರಿಗೆ ಕಾಡ್ಬೇಡ ಅಷ್ಟೇ, ದಯಮಾಡಿ.